ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ಮೈಸೂರಿಗೆ ಬಂದೆ. ಮೈಸೂರಿಂದ ಅರಮನೆ ನೋಡಿಕೊಂಡು ಇವಾಗ ನಾನು ಮಡಿಕೇರಿಗೆ ಹೋಗ್ತಾಯಿದ್ದೀನಿ. ಮಡಿಕೇರಿಗೆ ಅಂತಂದರೆ ಫಸ್ಟ್ ಸಿಗೋದೆ ಹುಣಸೂರು. ಹುಣಸೂರು ಆದಮೇಲೆ ಪಿರಿಯಾಪಟ್ಟಣ, ಕುಶಾಲನಗರ, ಮಡಿಕೇರಿ ಈ ಥರ ಸಿಗುತ್ತೆ. ಜೊತೆಗೆ ಇಲ್ಲಿಂದ ಮೈಸೂರಿಂದ ಮಡಿಕೇರಿಗೆ ಎಷ್ಟಪ್ಪ ಅಂದರೆ ಪ್ರೈಸು ತಗೊಂಡ್ರು ಟಿಕೆಟ್ನ ₹130 ತಗೊಂಡ್ರು. ಆಮೇಲೆ ನಮ್ಮ ಬಸ್ಸಲ್ಲಿ ಜಾಸ್ತಿ ಏನಿರಲಿಲ್ಲ, ಜನಗಳು ಜಾಸ್ತಿ ಎತ್ತಿರಲಿಲ್ಲ. ನಾನು ಹತ್ತಿರೋ ಬಸ್ಸಲ್ಲಿ ಮಧ್ಯಾಹ್ನ ಒಂದು 2-2:30 ನಾನು ಹತ್ತಿದಾಗ 2-2:30 ಹೋಗ್ತು ಸ್ಟಾರ್ಟ್ ಆಯಿತು ಬಸ್ಸು. ಅಲ್ಲಿಗೆ ಹೋಗಿ ತಲುಪಿದಾಗ ನಾವು ಒಂದು 5:30-6 ಗಂಟೆ ಆಗಿತ್ತು. ಮಾತ್ರ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಮೈಸೂರಲ್ಲಿ ನಾನು ಬಸ್ ಹತ್ತುವಾಗಲೇ ಮಳೆ ಶುರುವಾಗೋಯ್ತು. ಒಳ್ಳೆ ಮಳೆ ಹೋಯ್ತಾಯಿತ್ತು. ಆಗ ಡ್ರೈವರು ಕೂಡ ಚೆನ್ನಾಗೇ ಡ್ರೈವಿಂಗ್ ಮಾಡಿದ್ರು. ಅವರು ಕೂಡ ಪಿರಿಯಾಪಟ್ಟಣ ಸೈಡವರೇ ಡ್ರೈವರು. ಅವ್ರನ್ನೂ ಕೇಳಿದೆ, ಬಟ್ ಅವ್ರನ್ನೂ ಪಿರಿಯಾಪಟ್ಟಣದವ್ರನ್ನೇ ಚೆನ್ನಾಗಿ ಓಡಿಸಿದ್ರು ಬಸ್ನ. ಜೊತೆಗೆ ಕಂಡಕ್ಟ್ರು ಕೂಡ ಇಬ್ಬರು ಕಂಡಕ್ಟ್ರು ಡ್ರೈವರ ಇಬ್ಬರೂ ಕೂಡ ಚೆನ್ನಾಗಿ ಮಾತಾಡ್ಸಿದ್ರು. ನಾನು ಹಂಗೆ ಎಲ್ಲನೂ ವೀಡಿಯೋ ಮಾಡಿಕೊಂಡು ಹಾಕಿದ್ದೀನಿ ನೋಡಿ. ಇದು ಫಸ್ಟ್ ಈ ವಿಡಿಯೋ ಆದಪ್ಪ ಅಂದರೆ ಇಲ್ಲಿಂದ ಹುಣಸೂರು, ಮೈಸೂರಿಂದ ಹುಣಸೂರಿಗೆ ಹೋಗೋ ರೋಡಲ್ಲಿ ಇದೆಷ್ಟು ಅಂತ ಅಂದ್ಬಿಟ್ಟು ಇದೊಂದು ವೀಡಿಯೋ ಮಾಡಿದ್ದೀನಿ. ಮೈಸೂರಿಂದ ಹುಣಸೂರಿಗೆ ನಮ್ಮ KSRTC ಗೊತ್ತಲ್ಲ ಹೆಂಗೆ ಹೋಗುತ್ತೆ ಅಂತ. ಎಲ್ಲ ಸ್ಟೇಟ್ ಗಾಡಿಗಳಿಗಿಂತ ನಮ್ಮ ಸ್ಟೇಟು ಬಸ್ಗೆ ತುಂಬ ವ್ಯಾಲ್ಯೂ ಇರೋದು. ಹಂಗಾಗಿ ನಾನು ಟಿಕೆಟ್ ತಗೋತಾಯಿದ್ದೀನಿ. ₹130 ತಗೊಂಡ್ರು. ₹131 ಚೇಂಜ್ ಕೊಟ್ಟೆ. ₹130 ಇಟ್ಕೊಂಡು ಇನ್ನು ₹70 ಕೊಟ್ಟರು, ₹200 ಟಿಕೆಟು. ಹಾಗಾಗಿ ನೋಡಿ ತುಂಬ ಚೆನ್ನಾಗಿದೆ. ಹಾಗಾಗಿ ಇದೊಂದು ವೀಡಿಯೋ ಮಾಡಿದ್ದೀನಿ. ಹಾಗೇ ಈಗ 3 ವೀಡಿಯೋ ಬರ್ತದೆ. ಇದು ಅಂದರೆ ಇಲ್ಲಿಂದ ಹುಣಸೂರಿಂದ ಪಿರಿಯಾಪಟ್ಟಣದಿಂದ ಕುಶಾಲನಗರದಿಂದ ಮಡಿಕೇರಿ, ಈ ಥರ ಎಲ್ಲ ಒಂದೊಂದು ಇದನ್ನು ಒಂದೊಂದು ಊರಿಗೂ ಎಂಡ್ ಮಾಡಿ ಮತ್ತೆ ಹಾಕ್ತೀನಿ. ಏನಿರಲ್ಲ, ಅಲ್ಲಿ ಹೋಗೋ ದಾರಿಲಿ ಯಾವ ರೀತಿ ಇರ್ತದೆ ಅಂತ ತೋರಿಸ್ತೀನಿ. ಇನ್ನೊಂದೇನಪ್ಪ ಅಂತಂದರೆ ಮಳೆ ತುಂಬ ಹೋಯ್ತಾಯಿತ್ತು. ಹಾಗಾಗಿ ಗ್ಲಾಸ್ ಕ್ಲಿಯರ್ ಇರಲಿಲ್ಲ. ಈ ಕಡೆ ಸೈಡಲ್ಲೂ ಕೂಡ ತೋರಿಸಿದ್ದೀನಿ. ಅದಕ್ಕೋಸ್ಕರನೇ ಮುಂದೆ ಹೋಗಿ ಕೂತ್ಕೊಂಡೆ. ನಾನು ಖಾಲಿ ಇತ್ತು, ಫುಲ್ಲು ಬಸ್ಸೇ ಖಾಲಿ ಇತ್ತು. ಆದ್ರೂ ನಾನು ಮುಂದೆ ಹೋಗಿ ಕೂತ್ಕೊಂಡೆ. ಯಾಕೆ ಅಂತಂದರೆ ವ್ಯೂ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ಅಲ್ಲೇನಾಯಿತು ಅಂದರೆ ಮಳೆ ತುಂಬ ಶುರುವಾಗೋಯ್ತು. ನಾನು ಬಸ್ ಹತ್ತದಾಗ ಇರಲಿಲ್ಲ ಮಳೆ, ಬಟ್ ನಾನು ಬಸ್ ಹತ್ತಿ ಬಸ್ಸು ಹೊರಡೋಕ್ಕೆ ಶುರು ಮಾಡಿದ್ಮೇಲೆ ಮಳೆ ತುಂಬ ಜಾಸ್ತಿ ಆಗ್ಬಿಡ್ತು. ಅಲ್ಲಿ ಹೋಗಂಡ್ಲು ಅಲ್ಲಿ ಮಧ್ಯ ಒಂದೊಂದು ಊರುಗಳಲ್ಲಿ ಮಳೆನೇ ಇರಲಿಲ್ಲ. ಬರೀ ಖಾಲಿ ರೋಡು ಒಣಗಿತ್ತು. ಪಿರಿಯಾಪಟ್ಟಣದಲ್ಲೂ ಇರಲಿಲ್ಲ, ಮತ್ತು ಕುಶಾಲನಗರದಲ್ಲೂ ಇಲ್ಲ, ಮತ್ತು ಮಡಿಕೇರಿಯಲ್ಲಿ ಇತ್ತು ಮಳೆ. ಮಡಿಕೇರಿಯಲ್ಲಂತೂ ನಾವು ಹೋಗಿ ಇಳಿದಿದ್ದಂಗೆ ಫುಲ್ಲು ಇದು ಮಳೆ. ಅಲ್ಲೂ ಕೂಡ ಮಡಿಕೇರಿಯಲ್ಲಿ ರೂಮ್ ಮಾಡಿದಾಗ ಕೇಳಿದೆ. ಅವರೂ ಹೇಳಿದ್ರು ಈಗ ಮಧ್ಯಾಹ್ನ ಮೇಲೆ ಮಳೆ ಶುರುವಾಯಿತು, ಅಲ್ಲಿವರೆಗೂ ಇಲ್ಲೂ ಕೂಡ ಮಳೆ ಇರಲಿಲ್ಲ ಅಂತ ಅವರು ಹೇಳಿದ್ರು. ನಾವು ಹೋಗಿದ್ದಕ್ಕೂ ಮಳೆ ಶುರುವಾಗಿದ್ದಕ್ಕೂ ಒಂದಾಯಿತು. ಮಾತ್ರ ನನಗೆ ಹೋಗಿದ್ದಕ್ಕೆ ತುಂಬ ಖುಷಿ ಆಯಿತು. ಯಾಕಂದರೆ ಆ ಮಡಿಕೇರಿಗೆ ನಾವು ಮಳೆ ಟೈಮಲ್ಲೇ ಹೋಗಬೇಕು. ಯಾಕಂದರೆ ಆ ಮಳೆ ಟೈಮಲ್ಲೇ ನಾವು ನೋಡಿದ್ರೇ ಚೆಂದ. ಕ್ಲೌಡು ಮತ್ತು ವೆದರು ಎಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾವು ಸುಮ್ಮನೆ ಖಾಲಿ ಇದ್ದಾಗ ಹೋಗಿ ಮಳೆ ಬೀಳ್ದಾಗ ನಾವೇನಾದರೂ ಹೋಗ್ತು ಅಂದರೆ ಅದು ಏನಂತ ಇದೊಂದ್ಸಲ. ಹಾಗಾಗಿ ನನಗೆ ಮಳೆ ಬಂದಿದೆ, ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ನೋಡಿ. ಹಂಗೇ ಈ ಫುಲ್ ವೀಡಿಯೋ ನೋಡಿ.